ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಸಾಲು ಸಾಲು ಘೋಷಣೆಗಳು. ಇದಕ್ಕೆ ಸಂಬಂಧಪಟ್ಟಂಗೆ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ಮದುವೆ ಹಣ ಉಳಿದವರಿಗೆ ಯಾಕಿಲ್ಲ ಈ ಪ್ರಶ್ನೆ ಕೇಳಿದ್ರು. ಕರ್ನಾಟಕ ಏನು ಪಾಕಿಸ್ತಾನನ ಅನ್ನುವಂಥ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೋಶಿ ಅವರಿಗೆ ಮುಸ್ಲಿಮರನ್ನ ಬೈಯೋದೇ ಕೆಲಸ, ಇನ್ನೇನು ಮಾಡ್ತಾರೆ ಅವರು ಅಂತ ಕೇಳ್ತಾರೆ ಡಿ ಕೆ. ಈ ಬಜೆಟ್ ಹೆಂಗಾಗ್ಯದ ಅಂದ್ರೆ ಪಾಕಿಸ್ತಾನದಾಗ ಇವ್ರು ಓದಿ ತಿಳಿದಿಲ್ಲ ಗೊತ್ತಿಲ್ಲ ನನಗೆ. ಅವರು ಓದಿದ್ದವ್ರು ಇವ್ರು ಕನ್ನಡದಾಗ ಓದ್ಯಾರ, ಪಾಕಿಸ್ತಾನದವ್ರು ಕೇಳಿದ್ರೆ ನೋಡ್ರಿ ಇವ್ರದ್ದು ನಿನ್ನೆ ಕಂಟಿನ್ಯೂಸ್ ಓದಿದ್ದು ಇಷ್ಟು ಯಾರ ಬಗ್ಗೆ ಓದಿಲ್ಲ ಇಡೀ ಬಜೆಟ್ನಾಗ. ಸರ್ಕಾರಿ ಯೋಜನೆಗಳಲ್ಲಿ 2 ಕೋಟಿವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ. ಯಾಕೆ ನಮ್ಮ ದಲಿತ ಬಾಂಧವ್ರಿಗೆ ಕೊಟ್ಟಿದ್ರು, ಓಕೆ ಕೊಡಬೇಕು, ಕೊಟ್ಟಿವಿ, ಕರೆಕ್ಟ್ ಅದ. ಉಳಿದವ್ರು ಕಸ್ಕೊಂಡು ಇವ್ರು ಕೊಡೋರಿಗೆ 2 ಕೋಟಿವರೆಗೆ ಅವ್ರಿಗೆ ಮೀಸಲಾತಿ ಅಂದ್ರೆ ಉಳಿದವ್ರು ಏನು ಮಾಡ್ಬೇಕು? ಸಣ್ಣ ಪುಟ್ಟ ಕಾಂಟ್ರಾಕ್ಟರ್. ಮುಸ್ಲಿಂ ಇಮಾಮ್ ಮತ್ತು ಮೌಲ್ವಿಗಳ ಗೌರವಧನ 6,000ಕ್ಕೆ ಹೆಚ್ಚಳ. ಅದಕ್ಕೇನು ಮಾಡ್ಯಾರ? ಅದಕ್ಕೊಂದು ಕಂಪೇರ್ ಮಾಡಲಿಕ್ಕೆ ಅದೇನೋ ಸತ್ವಿಕ್ ಹಣ, ಸಸ್ತಿಕ್ ಹಣ ಜಾಸ್ತಿ ಮಾಡಿವಿ ಅಂತ ಹೇಳ್ಯಾರ. ಅದ ನಮ್ದು ದೇವಸ್ಥಾನದಿಂದ ಬರೋ ಆದಾಯದ ಇವ್ರಿಗೇನು ಕೊಡ್ತೀರಲ್ಲ ನೀವು, ಇದು ನಾವು ಕೊಡೋ ಟ್ಯಾಕ್ಸ್ನಿಂದ ಕೊಡ್ತೀರಿ. ಯಾರು ಮೂರ್ಖ ಮಾಡ್ಲಿಕ್ಕೆ ಹೊಂಟ್ರಿ ಸಿದ್ದರಾಮಯ್ಯನವ್ರೆ? ಜನರಿಗೇನು ತಿಳಿದಿಲ್ಲ ಅಂತ ತಿಳ್ಕೊಂಡ್ರಿ ನೀವು. ಅಲ್ಪಸಂಖ್ಯಾತರ ಮದುವೆಗೆ 50,000 ರೂಪಾಯಿ, ಬಾಕಿಯವ್ರಿಗೆ ಹಾಕಿಲ್ಲ. ಹಿಂದೆನೂ ಶಾದಿ ಮಹಲ್ ಶಾದಿ ಭಾಗ್ಯ ಮಾಡಿದ್ರೆ ಹಾಳಾಗಿ ಹೋಗಿದ್ರ ಪೊಲಿಟಿಕಲಿ. ಈಗ ಮತ್ತೆ 50,000 ರೂಪಾಯಿ ಅವ್ರು ಕೊಡೋದಂತ. ಯಾರ್ದೋ ದುಡ್ಡು ಎಲ್ಲ ಮಂದಿ ಜಾತಿ, ಪಾಕಿಸ್ತಾನ ಇದು ಅವ್ರಿಗೆ ಅಷ್ಟ ಕೊಡ್ಲಿಕ್ಕೆ? ಎಲ್ಲರಿಗೂ ಕೊಡ್ರಿ. ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ 50 ಲಕ್ಷ. ಬೇರೆದವ್ರ ಸಂಸ್ಕೃತಿ ಇಲ್ಲ. ಯಾವ ಸಂಸ್ಕೃತಿ ಮಾಡೋರು ನೀವು? ಇಲ್ಲೇ ಯಾವ ಸಂಸ್ಕೃತಿ ಮಾಡೋರು? ಬ್ರದರ್ ಅಂತ ಹೇಳಿದ್ರಲ್ಲ, ಆ ಸಂಸ್ಕೃತಿನ ಇದು? ಕುಕ್ಕರ್ ಬಾಂಬ್ ಅಲ್ಲ ಬ್ರದರ್ ಅವರು ಅಂತ ಹೇಳಿದ್ರಲ್ಲ, ಆ ಸಂಸ್ಕೃತಿ ತರ ಕೊಟ್ಟಿದ್ದೀರ. ಮುಸಲ್ಮಾನರಿಗೋಸ್ಕರ ಮುಸಲ್ಮಾನರಿಂದ ಆಗಿರುವಂಥ ಬಜೆಟ್. ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತೀವಿ. ಅವ್ರೇನು ಹೇಳ್ತಾರೆ? ಸಾಬ್ರ ವಿಕಾಸ್ ಅಷ್ಟ, ಬೇರೆದವ್ರ ವಿಕಾಸ ಬೇಡ, ನಾವು ಸಾಬ್ರ ವಿಕಾಸ ಮಾಡ್ಬೋದು. ಬೇರೆದವ್ರಿಗೆ ಯಾಕೆ ಅನ್ಯಾಯ ಮಾಡ್ತಿದ್ದೀರಿ ನೀವು? ಪಾಪ ಜೋಶಿ ಅವ್ರಿಗೆ ಪಾಪ ಇನ್ನೇನು ಮಾತಾಡೋಕ್ಕಾಗ್ತದೆ? ಮುಸ್ಲಿಮ್ಸ್ನ ಬೈಯೋದೇ ಅವ್ರ ಕೆಲಸ. ಅವರು ಏನಪ್ಪ ಅಂತಂದರೆ ನಾವು ಹಿಂದೂಗಳು, ನಾವು ಮುಂದು, ನಾವು ಹಿಂದೂ ಮುಸ್ಲಿಮ್ರು ಕ್ರೈಸ್ತರು ಲಿಂಗಾಯತರು ಒಕ್ಕಲಿಗರು ಪರಿಶಿಷ್ಟ ಬ್ರಾಹ್ಮಣರು ತಳವಾರರು ನಾವೆಲ್ಲ ಒಂದು ಅಂತೀವಿ ಅಷ್ಟೇ. ನಮಗೆ ನಾವು ಎಲ್ಲರೂ ಬೇಕು, ಅವ್ರಿಗೆ ಬರೀ ಒಂದು ಬೇಕು.